ಲವ್ ಜಿಹಾದ್ಗೆ ಒಪ್ಪದಿದ್ರೆ ಬರ್ಬರವಾಗಿ ಕೊಲೆಯನ್ನ ಮಾಡಲಾಗ್ತಾ ಇದೆ. ಒಡೆಯರ್ ಪರ ನಿಂತ್ರೆ ಕಾರು ಹೊರಿಸಿ ಕೊಲೆಯನ್ನ ಮಾಡಲಾಗ್ತಾ ಇದೆ. ಡ್ರಾಪ್ ಕೊಟ್ರೆ ಮತಾಂಧರಿಂದ ಹಿಗ್ಗಾಮುಗ್ಗ ಥಳಿತ ಆಗ್ತಾ ಇದೆ. ಕನ್ನಡ ಮಾತನಾಡಿದ್ರೆ ನಟಿ ಮೇಲೇನೆ ಹಲ್ಲೆ ಯತ್ನ ನಡೀತಾ ಇದೆ. ಕರ್ನಾಟಕವನ್ನ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಬಿಜೆಪಿ ಈಗ ಟ್ವೀಟ್ ಮೂಲಕವಾಗಿ ಕಾಂಗ್ರೆಸ್ನ ಟೀಕೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಸರ್ಕಾರದಿಂದ ತಾಲಿಬಾನ್ ಮಾಡೆಲ್ ಜಾರಿ ಅಂತ ಹಾಕಿ ಒಂದಿಷ್ಟು ಪೂರ್ತಿಯಾಗಿ ಪಾಯಿಂಟ್ಗಳನ್ನು ಹಾಕಿ ಬಿಜೆಪಿ ಕಾಂಗ್ರೆಸ್ನ ಕಾಲೆ ಎಳೆದಿದೆ, ಕಾಂಗ್ರೆಸ್ ಅನ್ನ ತಿವಿದಿದೆ, ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದೆ. ಕಾಂಗ್ರೆಸ್ ಸರ್ಕಾರವನ್ನ ಪಾಕಿಸ್ತಾನ ಸರ್ಕಾರ ತಾಲಿಬಾನ್ ಮಾಡೆಲ್ ಮಾಡಕ್ಕೆ ಹೊರಟಿದೆ ಅಂತ ಹೇಳೆಲ್ಲ ಟೀಕೆಯನ್ನ ಬಿಜೆಪಿ ಮಾಡಿದೆ. ಟ್ವೀಟ್ ಮೂಲಕವಾಗಿ ಕರ್ನಾಟಕವನ್ನ ಮತಾಂಧರ ತೋಟ ಮಾಡಿದೆ ಕಾಂಗ್ರೆಸ್ ಅಂತ ನೇರವಾದಂಥ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಿಜೆಪಿಯ ಟ್ವೀಟ್ನಲ್ಲಿರುವಂತಹ ಅಂಶಗಳನ್ನು ನೋಡೋದಾದ್ರೆ ನೇರವಾಗಿ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಏನು ವಾಗ್ದಾಳಿಯನ್ನ ಮಾಡ್ತಾ ಇತ್ತೋ ಅದಕ್ಕೆ ತಕ್ಕಂತೆ ಘಟನೆಗಳು ನಡೀತಾ ಇದ್ದಾವೆ. ಅದೇ ಘಟನೆಗಳನ್ನು ಇಟ್ಕೊಂಡೇ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಇರೋಂಗಿದೆ ಅಲ್ವಾ? ಅರುಣ್, ಖಂಡಿತವಾಗಿಯೂ ಕೂಡ ಅದರಲ್ಲೂ 4 ಇತ್ತೀಚಿನ ಪ್ರಕರಣಗಳು ಇಡೀ ರಾಜ್ಯವನ್ನೇ ಒಂದು ರೀತಿಯಲ್ಲಿ ತಲ್ಲಣಗೊಳಿಸಿರುವಂತದ್ದು. ಆ ಥರದ ಒಟ್ಟು 5 ಪ್ರಕರಣಗಳನ್ನ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಅದರಲ್ಲೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂತಹ ಪರೋಕ್ಷ ಆರೋಪವನ್ನು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ವಿದ್ಯಾರಣ್ಯಪುರ ಘಟನೆಯನ್ನ ಪ್ರಸ್ತಾಪ ಮಾಡಿದ್ದೆ. ಜೈ ಶ್ರೀರಾಮ್ ಅಂದ್ರೆ ಬ್ರದರ್ಸ್ಗಳಿಂದ ಹಲ್ಲೆ ಮಾಡಿಸ್ತಾರೆ ಅಂತ ಆರೋಪ ಮಾಡಿದೆ. ಲವ್ ಜಿಹಾದ್ಗೆ ಒಪ್ಪದೇ ಇದ್ರೆ ಹುಬ್ಳಿ ಕೇಸ್ ವಿಚಾರವಾಗಿ ಬರ್ಬರ ಕೊಲೆ ಮಾಡಿಸ್ತಾ ಇದ್ದಾರೆ. ಒಡೆಯರ್ ಪರ ನಿಂತರೆ ಮಡಿಕೇರಿ ಕಾರು ಅಪಘಾತ ಪ್ರಕರಣ, ಬಿಜೆಪಿ ಕಾರ್ಯಕರ್ತನ ಅನುಮಾನಾಸ್ಪದ ಕಾರು ಅಪಘಾತ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿ ಒಡೆಯರ್ ಪರ ಅಲ್ಲಿ ಅಭ್ಯರ್ಥಿ ಅವ್ರ ಪರ ನಿಂತರೆ ಕಾರು ಹರಿಸಿ ಕೊಲೆ ಮಾಡ್ತಾರೆ. ಇನ್ನು ಡ್ರಾಪ್ ಕೇಳಿದ್ರೆ ಮುಸ್ಲಿಂ ಯುವತಿಯನ್ನ ಡ್ರಾಪ್ ಮಾಡಿದಂತ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆದಂತ ಪ್ರಕರಣ ಕೂಡ ಪ್ರಸ್ತಾಪ ಮಾಡಿರೋದು. ನಿನ್ನೆ ಹರ್ಷಿಕಾ ಪೂರ್ಣಚ್ ಅವರು ಕೂಡ ಏನು ಆತಂಕ ತೋಡ್ಕೊಂಡಿದ್ದಾರೆ, ಅವ್ರಿಗಾದಂತಹ ಅನುಭವ, ಆ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿ ಕನ್ನಡ ನಟಿಯ ಮೇಲೆಯೇ ಹಲ್ಲೆ ಯತ್ನ ಮಾಡಿದ್ದಾರೆ ಅನ್ನುವಂತಹ ಈ 5 ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿ ವಾಗ್ದಾಳಿ ನಡೆಸಿರುವಂತದ್ದು. ಮುಖ್ಯವಾಗಿ ಜಿಹಾದಿ ಮತಾಂಧ ಬ್ರದರ್ಸ್ಗಳನ್ನ ಬೀದಿಗೆ ಬಿಟ್ಟು ಕಾಂಗ್ರೆಸ್ನವರು ಈ ತರ ಹಲ್ಲೆ ಮಾಡಿಸ್ತಾ ಇದ್ದಾರೆ, ಈ ತರ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡಿದೆ. ಈಗ ವಿ ಸುನೀಲ್ ಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅಶೋಕ್ ಅವರು ಮಾತನಾಡಿದ್ದಾರೆ, ವಿಜೇಂದ್ರ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ ಘಟನೆ ಆಗ್ತಿರೋದು ಒಂದ್ ರೀತಿಯಲ್ಲಿ ಆತಂಕ. ಇನ್ನೊಂದ್ ಕಡೆ ಸಹಜವಾಗಿ ರಾಜಕೀಯವಾಗಿ ಚುನಾವಣಾ ಹಸ್ತಗಳನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ, ಸರ್ಕಾರ ವಜಾ ಆಗ್ಬೇಕು ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಎರಡೂ ಪಕ್ಷಗಳ ನಡುವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.